KG ಇಂದ ಶಾರದಾ ವಿದ್ಯಾನಿಕೇತನದಲ್ಲಿ ನಾವು ಫ್ರೆಂಡ್ಸು. ಓಕೆ. ಎನಿವೇ ಎಷ್ಟು ಗೋ ಥ್ರೂ ಮಲ್ಲೇಶ್ವರಂ ಓನ್ಲಿ ಅವ್ನು ಸ್ಕೂಲ್ಗೆ ಹೋಗ್ಬೇಕಾರೆ. ಸೊ ಅವ್ನು ಡೈರೆಕ್ಟಾಗಿ ಸ್ಕೂಲ್ಗೆ ಹೋಗ್ತಾ ಇಲ್ಲ, ನಮ್ಮ ಮನೆಗೆ ಬರೋನು ಫಸ್ಟು. ಇಬ್ಬರು ನನ್ನ ತಂಗಿನೂ ಸೇರಿಸಿ 3 ಜನನೂ ಸ್ಕೂಲ್ಗೆ ಹೋಗ್ತಾ ಇದ್ವಿ. ಈ ವಾಸ್ ಆಲ್ಸೋ ವೆರಿ ಪಾಪ್ಯುಲರ್ ಇನ್ ದ ಸ್ಕೂಲ್, ಬಟ್ ಅಟ್ ದ ಸೇಮ್ ಟೈಮ್ ಈ ವಾಸ್ ವೆರಿ ಡೌನ್ ಟು ಅರ್ತ್. ಆ್ಯಂಡ್ ನಮ್ಮ ಜೊತೆ ನಮ್ಮ ಫ್ರೆಂಡ್ಸು ನಾವೇನು ಮಾಡ್ತಾಯಿದ್ವೋ ಅದೇ ಕೆಲಸ. ಎಲ್ಲ ನನ್ನ ಪ್ರೀತಿಯ ವೀಕ್ಷಕರಿಗೆ, ಸ್ನೇಹಿತರಿಗೆ, ನನ್ನ RR ಕನಸುಗಳ ಕಾರ್ಖಾನೆಯ ಚಂದಾದಾರರಿಗೆ ನಿಮ್ಮ ರಘುರಾಮ್ ಮಾಡುವ ಆತ್ಮೀಯ ನಮಸ್ಕಾರಗಳು. ಈ ಒಂದು ವಿಡಿಯೋ ಮಾಡೋದಕ್ಕೆ ಒಂದು ಕಾರಣ ಇದೆ. ಅಂದರೆ ನನ್ನ ಪ್ರೋಗ್ರಾಮ್ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ, ಮುಂದೆ ಬರುತ್ತೆ. ಪ್ರೋಗ್ರಾಮ್ಗಿಂತ ಮುಂಚೆ ಒಂದು ಸಣ್ಣ ವಿಷಯಗಳನ್ನ, ಯಾಕೆಂದರೆ ನನಗೆ ಬಂಧು ಬಾಂಧವರು ಎಲ್ಲರೂ ನೀವೇ ಆಗಿರೋದ್ರಿಂದ ಕೆಲವು ವಿಷಯಗಳನ್ನ ಶೇರ್ ಮಾಡೋದಿತ್ತು. ಹಾಗಾಗಿ ನಾನು ನಿಮ್ಮ ಮುಂದೆ ಈ ವಿಡಿಯೋ ಮೂಲಕ ಬರ್ತಾಯಿದ್ದೀನಿ. ಈ ಕ್ಯಾಲೆಂಡರ್ ನ್ಯೂ ಇಯರಲ್ಲಿ ಫಸ್ಟ್ ಟೈಮ್ ನಾನು ಒಂದು ವಿಡಿಯೋ ಶೂಟ್ ಮಾಡ್ತಾ ಇರೋದು. 1 ತಿಂಗಳಿಂದ ನಾನು ಯಾವುದೇ ವಿಡಿಯೋಗಳನ್ನ ಶೂಟ್ ಮಾಡಿರಲಿಲ್ಲ. ಯಾಕೆಂತಂದರೆ ಕೆಲವು ಸಿಹಿ ಕಹಿ ಘಟನೆಗಳು ಎಲ್ಲವೂ ಆದವು. ಮೊದಲನೇದಾಗಿ ಏನು ನಡೀತು ಅಂದರೆ, ಒಂದು ಸಣ್ಣ ಇನ್ಸಿಡೆಂಟ್ ನಡೀತು ನನ್ನ ಜೀವನದಲ್ಲಿ. ತುಂಬ ಅಂದರೆ ಇದನ್ನ ಏನಕ್ಕೆ ಹೇಳೋಕ್ಕೂ ನಿಮ್ಮ ಹತ್ರ ನಾನು ಇಷ್ಟಪಡ್ತಿದ್ದೀನಿ ಅಂತಂದರೆ, ಮೊದಲನೇದಾಗಿ ದಯವಿಟ್ಟು ಲೈಫಲ್ಲಿ ನಿಮಗೆ ನಿಮ್ಮ ಒಳಗಡೆ ಕಾನ್ಷಿಯಸ್ ಒಂದು ಏನೇ ಹೇಳಿದ್ರು ನಂಬಿಕೆ ಅನ್ನೋದನ್ನು ಮಾತ್ರ ನೋಡಿ ನಂಬಿ ಎಲ್ಲರೂ. ಯಾಕೆಂತಂದರೆ ಸಾಕಷ್ಟು ವರ್ಷಗಳಿಂದ ನಮ್ಮ ಜೊತೆಗೆ ಇದ್ದು ನಂಬಿದ ಒಬ್ಬರು, ನಾನು ನಂಬಿಕೆ ಗೊತ್ತಿಲ್ಲ ಅದು ಹೆಂಗೆ ಹೇಳಬೇಕು ಅಂತ, ಒಂದು ನಂಬಿಕೆ, ನನ್ನ ನಂಬಿಕೆ ನಿಜ ಆಗಲಿಲ್ಲ. ಒಂದು ಫ್ರೆಂಡ್ಶಿಪ್ಪಲ್ಲಿ ದ್ರೋಹ ಅನ್ನೋ ಪದ ನಾನು ಹೇಳೋದಕ್ಕೆ ಇಷ್ಟ ಇಲ್ಲ, ಯಾಕೆಂದರೆ ಇಷ್ಟು ವರ್ಷ ಅವ್ರು ನನ್ನ ಜೊತೆಗೆ ಇದ್ದವರು. ನನ್ನ ನಂಬಿಕೆ ನಿಜ ಆಗಲಿಲ್ಲ. ಸೊ ಕೆಲವು ಈ ಆಘಾತಗಳು ನನ್ನ ಮನಸ್ಸನ್ನ ಒಂಚೂರು ಡಿಸ್ಟರ್ಬ್ ಮಾಡಿತ್ತು. ಸೊ ಹಾಗಾಗಿ ನಾನು ಕಲಿತ ಪಾಠ, ನಂಬಿಕೆನೇ ನನ್ನ ಸೋಲು, ತನ್ನಂಬಿಕೆನೇ ನನ್ನ ಗೆಲುವು. ಸೊ ನಿಮ್ಮ ಫ್ಯಾಮ್ಲಿ, ನಿಮ್ಮ ಅಪ್ಪ ಅಮ್ಮ, ಅಕ್ಕ ತಂಗಿ, ಅಣ್ಣ ತಮ್ಮ, ಹೆಂಡತಿ ಮಕ್ಕಳು, ಗೊತ್ತಿಲ್ಲ, ನಿಮ್ಮ ಒಂದು ಕನೆಕ್ಟ್ ಯಾರ ಜೊತೆ ಇರುತ್ತೆ, ಅವ್ರನ್ನ ನಂಬಿ, ಯಾರೋ ಇವ್ರು ನನ್ನ ತಮ್ಮನ ಥರ, ಯಾರೋ ಇವ್ರು ನನ್ನ ಅಣ್ಣನ ಥರ ಹಂಗೆಲ್ಲ ನಂಬಿಕೆ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಇದು ನನ್ನ ಜೀವನದಲ್ಲಿ ನಾನು ಕಲ್ತ್ಕೊಂಡಂಥ ಪಾಠ. ಓಕೆ, ಇದೊಂದು ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕಾಗಿತ್ತು. ಇದು ಬಿಟ್ಟು ಒಳ್ಳೆ ಖುಷಿ ವಿಚಾರಗಳನ್ನು ನಾನು ಒಂದೆರಡು ಹೇಳಬೇಕು. ಏನಂತಂದರೆ, ಸಾಕಷ್ಟು ಜನ ನೀವೆಲ್ಲ ಚಂದಾದಾರರು ನನ್ನ ಆಡಿಯೋ ಪ್ರಾಬ್ಲಮ್ ಬಗ್ಗೆ ನೀವು ಹೇಳ್ತಾ ಇದ್ರಿ. ಆ ಆಡಿಯೋ ಪ್ರಾಬ್ಲಮ್ನ ರೆಕ್ಟಿಫೈ ಮಾಡ್ಕೊಳ್ಳೋದಕ್ಕೆ ನಮ್ಮ ಕಲಾ ಮಾಧ್ಯಮ, ನಿಮಗೆ ಗೊತ್ತಿರ್ಬೋದು, ನಮ್ಮ ಸ್ನೇಹಿತರು ಪರಮ್ ಅವರು ಒಂದು ಹೊಸ ಮೈಕ್ ಯೂಸ್ ಮಾಡ್ತಿದ್ರು. ಯಾವ ಮೈಕು ಪರಮ್ ಅಂತ ಕೇಳಿದೆ. ಪಾಪ ಅವರು ಅದರದ್ದೆಲ್ಲ ಡೀಟೇಲ್ಸ್ ಕಳಿಸಿದ್ರು, ಅವ್ರು ಯಾವ ಶಾಪಲ್ಲಿ ತೊಗೊಂಡಿದ್ರು, ಆ ಒಂದು ಅಂಗಡಿ ಹೆಸರು ಕೂಡ ಕಳಿಸಿದ್ರು. ಕಿರಣ್ ಅಂತ ಅವರು, MP ಫೋಟೋ ಗೈಡ್ ಅಂತ ನಮ್ಮ ಗಾಂಧಿನಗರದಲ್ಲಿದೆ, ನಾನು ಅಲ್ಲಿಗೆ ಹೋಗಿದ್ದೆ. ತುಂಬ ಪ್ರೀತಿ ಕೊಟ್ಟರು ಅಂಗಡಿಯವರು. 3 ಜನ ಬ್ರದರ್ಸು, ಒಂದು ಕಿರಣ್ ಅವರು, ಇನ್ನೊಂದು ರಾಕೇಶ್ ಅವರು, ಮತ್ತೊಬ್ಬರು ಗೌತಮ್ ಅವರು. ಒಳ್ಳೆ ಡಿಸ್ಕೌಂಟು ಕೊಟ್ಟು ತುಂಬ ಅದ್ಭುತವಾದ ಮೈಕು, ಇನ್ಮೇಲಿಂದ ಒಳ್ಳೆ ಕ್ವಾಲಿಟಿ ಸೌಂಡನ್ನು ನಿಮಗೆ ಕೊಡ್ತಾ ಇದ್ದೀನಿ. ಆ್ಯಂಡ್ ಅಫ್ಕೋರ್ಸ್ ಇಲ್ಲಿ ಮರೀಲೇಬಾರ್ದಾಗಿರೋ ಇನ್ನೊಬ್ಬ ವ್ಯಕ್ತಿ ಅಂತಂದರೆ, ನಾನು ಈ ಥರ ಮೈಕ್ ತೊಗೋಬೇಕು ಅಂತಿದ್ದೀನಿ ಅಂತ ಒಬ್ಬರು ನನ್ನ ಚಂದಾದಾರರೇ, ಅವರು ನನ್ನ ಫ್ಯಾಮ್ಲಿಯವರು ಅಂತಲೇ ಹೇಳ್ತೀನಿ. ಎಲ್ಲ ನನ್ನ ಚಂದಾದಾರರು ನನ್ನ ಫ್ಯಾಮ್ಲಿನೇ. ಆಸ್ಟ್ರೇಲಿಯಾದಲ್ಲಿದ್ದಾರೆ, ವಿಕ್ರಮ್ ಅಂತ. ಇವತ್ತರೆಗೂ ನಾನು ಅವ್ರನ್ನ ಭೇಟಿ ಮಾಡಿಲ್ಲ, ಆದರೆ ಪ್ರತಿ ಬಾರಿ ಫೋನಲ್ಲಿ ಮಾತಾಡಿದ್ದೀವಿ. ಆಮೇಲೆ ಕೆಲವರು ಕಲಾವಿದರ ಅವರ ನೋವುಗಳನ್ನ ನೋಡಿದಾಗ ಅವ್ರಿಗೆ ಸ್ಪಂದನೆ ಮಾಡೋದಕ್ಕೆ ಅವರು ಏನಾದ್ರು ಅವಕಾಶಗಳಿದ್ದರೆ ಅಂತ ಹೇಳಿದಂಥ ಒಂದು ಅದ್ಭುತ ಮನಸ್ಸಿರುವಂಥ ವ್ಯಕ್ತಿ ಅವರು. ನಾನು ಈ ಥರ ಮೈಕ್ ತೊಗೋಬೇಕು ಅಂತಿದ್ದೀನಿ ಅಂತ ಹೇಳಿದ ತಕ್ಷಣ ನನಗೆ ಆ ಮೈಕ್ ತೊಗೊಳೋದಕ್ಕೆ ಸಹಾಯ ಮಾಡಿದಂಥ ವ್ಯಕ್ತಿ. ಥ್ಯಾಂಕ್ ಯು ವಿಕ್ರಮ್ ಸರ್, ನಾನು ನಿಮ್ಮನ್ನು ನೆನೆಸ್ಕೊಳ್ಳೇಬೇಕು. ಸೊ ಹಾಗಾಗಿ ಇದನ್ನೆಲ್ಲ ಹೇಳಿದ್ದೀನಿ, ಇದನ್ನೆಲ್ಲ ಹೇಳಬೇಕು ಅಂತ ಅನ್ನಿಸ್ತು, ಹಾಗಾಗಿ ಇದನ್ನೆಲ್ಲ ಹೇಳಿದೆ. ಈಗ ನಮ್ಮ ಟ್ರ್ಯಾಕಿಗೆ ಬರೋಣ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಬರೋದು ನೀವೆಲ್ಲ ತುಂಬ ಖುಷಿ ಪಡೋ, ಸರ್ಪ್ರೈಸ್ ಪಡೋ, ಆಶ್ಚರ್ಯ ಪಡೋ ಅತಿಥಿ. ಅವ್ರು ಯಾರು ನೆಕ್ಸ್ಟ್ ನನ್ನ ಬಿಟ್ಟಲ್ಲಿ ನಿಮಗೆ ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು ಸ್ನೇಹಿತರೆ, ನೀವೆಲ್ಲ ನನ್ನ ಜೊತೆಗೆ ಇರ್ತೀರ ಅನ್ನೋ ನಂಬಿಕೆ ಹೇಳಿದ್ದೀನಿ. ಥ್ಯಾಂಕ್ ಯು. ವೀಕ್ಷಕರೇ, ಸ್ನೇಹಿತರೆ, ನಮಸ್ಕಾರ. ನಿಮ್ಮೆಲ್ಲರಿಗೂ ನಿಮ್ಮ ರಘುರಾಮ್ ಮಾಡುವ ಪ್ರೀತಿಯ ಆತ್ಮೀಯ ನಮಸ್ಕಾರಗಳು. ಒಂದು ಹೊಸ ಜೋಶು, ಹೊಸ ಎನರ್ಜಿನಲ್ಲಿ ನಿಮ್ಮ ಮುಂದೆ ಇವತ್ತು ಬಂದು ನಾನು ಕೂತಿದ್ದೀನಿ. ಎಸ್, ಇದು ಕೂತ್ಕೊಳ್ಳೋದಕ್ಕೆ ಕಾರಣ ತುಂಬ ಜನ ಇದ್ದಾರೆ. ಅಂದರೆ ತುಂಬ ಜನ ನಿಮ್ಮಂಥವ್ರು ಚಂದಾದಾರರು ಇವ್ರನ್ನ ಸಂದರ್ಶನ ಮಾಡಿ ಅಂತ ಎಲ್ಲ ಕಮೆಂಟ್ಗಳು ಹಾಕಿ ಇವರು ಹುಡುಕೋದು ಹೆಂಗೆ ಅನ್ನೋದೇ ಒಂದು ಟಾಸ್ಕ್ ಆಗಿತ್ತು ನನಗೆ. ಸೊ ಅವ್ರನ್ನ ಹೆಂಗೆ ಹುಡುಕ್ದೆ, ಏನು ಮಾಡೋದೆ ಅನ್ನೋದೆಲ್ಲ ನಾನು ನಿಮ್ಗೆ ಹೇಳಿದ್ದೀನಿ. ಸೊ ಮೊದಲನೇದಾಗಿ ಇವ್ರನ್ನ ರೀಚ್ ಆಗೋದಕ್ಕೆ ಸಹಾಯ ಮಾಡಿದಂಥ ತ್ರಿಮೂರ್ತಿಗಳು, ಒಂದು ನಮ್ಮ ಮಾಸ್ಟರ್ ಆನಂದ್, ಇನ್ನೊಂದು ನಮ್ಮ ಮಾಸ್ಟರ್ ಜಯಂತ್, ಇವಾಗ ಮಿಸ್ಟರ್ ಜಯಂತ್, ಮಿಸ್ಟರ್ ಆನಂದ್, ಆ್ಯಂಡ್ ನಮ್ಮ ಮಾಸ್ಟರ್ ಮಂಜುನಾಥ್ ಅವರು, ಮಂಜು ಸರ್. ಥ್ಯಾಂಕ್ ಯು ಸೋ ಮಚ್. ಇವತ್ತು ನಿಮ್ಮಿಂದ ನಮ್ಮ ಎಲ್ಲ ಕನ್ನಡಿಗರು ಆಸೆ ಪಟ್ಟಂಥ ಈ ಕಲಾವಿದನ ಸಂದರ್ಶನ ಮಾಡೋದಕ್ಕೆ ನಿಮ್ಮ ಮುಂದೆ ಬಂದು ಕೂತಿದ್ದೀನಿ. ನನಗಂತೂ ತುಂಬ ಖುಷಿ ಇದೆ ಅವರ ಒಂದು ಜೀವನದ ಕಥೆನ ದಾಖಲೆ ಮಾಡೋದಕ್ಕೆ. ಯಾರವರು ನಿಮಗೆ ಪ್ರೋಮೋನಲ್ಲಿ ನೋಡಿದಾಗಲೇ ಸಾಕಷ್ಟು ಜನ ನೀವು ಹೇಳಿದ್ದೀರಾ, ನಿಮಗೊಂದು ಹಿಂಟು ಗೊತ್ತಾಗಿರುತ್ತೆ. ಅಂದರೆ ಫಸ್ಟ್ ಪ್ರೋಮೋ ಬಿಟ್ಟಾಗ, ಸೆಕೆಂಡ್ ಪ್ರೋಮೋನಲ್ಲಿ ಅವ್ರು ಯಾರು ಅನ್ನೋದು ನಿಮ್ಗೆ ಗೊತ್ತಾಗಿದೆ. ಸೊ ಇವಾಗ ಮತ್ತೆ ಅದೇನು ಸಸ್ಪೆನ್ಸ್ ಏನು ಬೇಡ.
ಅವರೇ ನಿಮ್ಮ ಪ್ರೀತಿಯ ಅಂಕಲ್ ಇಲಿಯಪ್ಪ ಮೆಕ್ಯಾನಿಕ್ ಮುದ್ದ ಹೊಸ ಜೀವನ ಶಂಕರ್ನಾಗ್ ಅವರ ಶಿಷ್ಯ ಹೊಸ ಜೀವನದಲ್ಲಿ ರವೀಂದ್ರ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ರವೀಂದ್ರ ಅವ್ರನ್ನ ಸ್ವಾಗತ ಮಾಡ್ತಾ ಅವರ ಜೀವನದ ಕಥೆಯನ್ನು ಅವರ 101 ನೆನಪುಗಳನ್ನ ತೆಗೆದುಕೊಂಡು ಹೋಗೋಣ. ಹಾಗಾದರೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಈ 101 ನೆನಪಿಗೆ ಸ್ವಾಗತ ಸುಸ್ವಾಗತ. ನಿಮಗೆಲ್ಲ ಗೊತ್ತು, ಈ ಸರಣಿ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ, ಆದರೆ ಬಣ್ಣದ ಲೋಕದ ಅಪರೂಪದ ವ್ಯಕ್ತಿಗಳನ್ನ, ಸತ್ಯಗಳನ್ನ, ಸಾಧಕರನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ ಎಕ್ಕಿ ಅವರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದನ್ನ ಮರೆಯಲ್ಲ ಅಂತ ಹೇಳ್ತಾ ಸ್ವಾಗತ ಸುಸ್ವಾಗತ. 101 ನೆನಪು. ಸರ್ ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಕ್ಸೆಪ್ಟಿಂಗ್ ಸರ್. ನೋ ಪ್ರಾಬ್ಲಮ್. ಖುಷಿ ಆಯಿತು ಸರ್ ನನಗೆ. ಸರ್ ನನಗೆ ಖುಷಿ ಆಯಿತು. ಐ ಆಮ್ ಸರ್ಪ್ರೈಸ್ ಆಲ್ಸೋ. ಇಷ್ಟು ವರ್ಷದ ಮೇಲೆ ನನ್ನ ನಾಪಕ ಇಟ್ಕೊಂಡು ನನ್ನ ಕರೆಸಿ ಇಲ್ಲಿ ಮಾತಾಡ್ಸೋಕ್ಕೆ ಇಷ್ಟಪಟ್ಟಿದ್ದೀರಾ. ನನ್ನ ಹೊಣೆ ಸರ್. ನನಗೆ ಪ್ರತಿಯೊಬ್ಬರು ಪಾಪ ಜನಗಳು ಕೇಳ್ತಾರೆ ಸರ್, ಅವ್ರ ಸಂದರ್ಶನ ಮಾಡಿ ಇವ್ರ ಸಂದರ್ಶನ ಮಾಡಿ. ನಾನು ಪ್ರಯತ್ನ ಪಟ್ಟಿರ್ತೀನಿ. ಕೆಲವೊಂದೊಂದು ನಮಗೆ ವರ್ಕೌಟ್ ಆಗಿರುತ್ತೆ, ಕೆಲವು ವರ್ಕ್ ಆಗಿರಲ್ಲ. ಒಬ್ರೊಬ್ರದ್ದು ಅವ್ರು ಕೇಳಿದವ್ರನ್ನ ನಿಮ್ಮ ಮುಂದೆ ಜನಗಳ ಮುಂದೆ ನಿಮ್ಮನ್ನ ಕರ್ಕೊಂಬಂದು ಕೂರಿಸಿದಾಗ ನನಗೊಂದು ಸ್ಯಾಟಿಸ್ಫ್ಯಾಕ್ಷನ್. ಅಬ್ಬಾ ಎಸ್, ನನ್ನ ಚೆಕ್ ಲಿಸ್ಟ್ ಅಲ್ಲಿ ಒಂದು ಕ್ಲಿಯರ್ ಆಯ್ತು ಅಂತ. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ. ಮಂಜು ಸರ್ ಹೇಳಿದ್ರು ನನಗೆ, ನೀವು ಸ್ವಲ್ಪ ಮಾತಾಡೋದಕ್ಕೆ ಒಂಚೂರು ಇದು ಮಾಡ್ತೀರಾ, ಒಪ್ಸಿ ನಾನು ಹೇಳಿದ್ದೆ ಅದನ್ನ, ಇಲ್ಲಾಂದ್ರೆ ನಾನು ಮಾತಾಡ್ತೀನಿ ಅಂತ. ಥ್ಯಾಂಕ್ ಯು ಸರ್, ನೀವು ಒಪ್ಕೊಂಡು ಬಂದಿದ್ದಕ್ಕೆ ತುಂಬಾ 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 ಥ್ಯಾಂಕ್ಸ್. ಶೋರ್, ನೋ ಪ್ರಾಬ್ಲಮ್. ಎಸ್ ರವೀಂದ್ರ ಸರ್, ಮಾತಾಡೋಕೆ ಸ್ಟಾರ್ಟ್ ಮಾಡೋಣ. ನಿಮ್ಮ ನೆನಪಿನ ಊರುಗಳಿಗೆ ಹೋಗಕ್ಕೆ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ರವೀಂದ್ರ ಅವರು ನಮ್ಮ ಬೆಂಗಳೂರು ಮಲ್ಲೇಶ್ವರಂ ಕಡೆಯವರು, ನಮ್ಮ ಏರಿಯಾ ಕಡೆಯವರು. ನಿಮ್ಮ ಬಾಲ್ಯ ಶಾರದಾ ವಿಲಾಸ್ ಸ್ಕೂಲಲ್ಲಿ ಓದಿದ್ದು ತಾವು? ಶಾರದಾ ವಿದ್ಯಾನಿಕೇತನ್ ಸ್ಕೂಲಲ್ಲಿ ಓದಿದ್ದು. ಅಪ್ಪ ಅಮ್ಮ ನೀವು ನಿಮ್ಮ ತಂಗಿ, ಕರೆಕ್ಟ್. ಹೇಳಿ ಸರ್, ಆ ಬಾಲ್ಯದ ಬಗ್ಗೆ ಮಾತಾಡೋಣ ಫಸ್ಟ್. ಸೊ ನಮ್ದು ಎಲ್ಲಿ ಕೆಲಸ ಮಾಡ್ತಿದ್ರು? ಅವರು ಕಿರ್ಲೋಸ್ಕರಲ್ಲಿ ಕೆಲಸ ಮಾಡಿದ್ರು. ಸೊ ನಮ್ಮದು ಮಿಡಲ್ ಕ್ಲಾಸ್, ಲೋಯರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಸೊ ನಮ್ಮ ತಂದೆಯವರು ಕ್ಯಾಚಂದ್ರ ಅಂತ ಗೊತ್ತಿರ್ಬೋದು ನಿಮಗೆ, ಪವಿತ್ರ ಇಡ್ಲಿ. ಹಾ, ಸೊ ಇಡ್ಲಿ ಹೋಟೆಲ್ ಫೇಮಸ್ ಅಲ್ವಾ. ಸೊ ಅಲ್ಲಿಂದ ಬಂದಿರೋರು. ನಮ್ಮ ತಾಯಿ ತುಮಕೂರು ಹತ್ರ ಗುಬ್ಬಿ ಅಂತ ಒಂದು ಗೊತ್ತು, ನಮ್ಮ ವೀರಣ್ಣವರು. ಕರೆಕ್ಟ್. ಅವರು ಮದುವೆ ಆಗಿ ಬೆಂಗಳೂರಿಗೆ ಬಂದಾಗ ಕಿರ್ಲೋಸ್ಕರಲ್ಲಿ ಕೆಲಸ ಮಾಡ್ತಾ ಇದ್ರು ನಮ್ಮ ತಂದೆಯವರು. ಸೊ ಮಲ್ಲೇಶ್ವರಂ 17th ಕ್ರಾಸ್ ಅಲ್ಲಿ ನಮ್ಮ ಮನೆ ಇದ್ದಿದ್ದು. ಸೊ ನಮ್ಮ ಸ್ಕೂಲ್ ಇದ್ದಿದ್ದು ಮಲ್ಲೇಶ್ವರಂ 12th ಕ್ರಾಸ್. ಇದು ಕೆನರಾ ಯೂನಿಯನ್ ಪ್ರಕಾಶ್ ಪಡುಕೊಂಡು ಕೋರ್ಟ್ಸ್ ಇದೆ ಅಲ್ಲ, ಪ್ರಕಾಶ್ ಕೋರ್ಟ್ಸ್ ಇದೆ, ಬ್ಯಾಡ್ಮಿಂಟನ್ ಅದು ಎದುರುಗಡೆ ಬಿಲ್ಡಿಂಗ್ ಶಾರದಾ ವಿದ್ಯಾನಿಕೇತನ್. ಇವಾಗ ಇಲ್ಲ ಅಲ್ಲ ಸರ್ ಸ್ಕೂಲು? ಇಲ್ಲ, ಅದು ಒಂದು 10 years ಆಯ್ತು, ಅದು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಓಕೆ. ಸೊ ನಾನು ಓದಿದ್ದು ಅಲ್ಲೇನೆ. ನನ್ನ ತಂಗಿ 1.5 ವರ್ಷ ಚಿಕ್ಕವಳವಳು. ಸೊ ಅವಳು ಸೇಮ್ ಸ್ಕೂಲ್. ಸೊ ವಿ ಬೋತ್ ಕಂಟಿನ್ಯೂಡ್ ಇನ್ ದ ಸೇಮ್ ಸ್ಕೂಲ್ ಫ್ರಮ್ UKG LKG ಟು 10th ಸ್ಟ್ಯಾಂಡರ್ಡ್. ತಂಗಿ ಹೆಸರು ಸರ್? ತಂಗಿ ಹೆಸರು ರಜನಿ ಅಂತ. ಸೊ ಅವ್ರಿಗೀಗ ಮದುವೆ ಆಗಿ 2 ಮಕ್ಕಳಿದ್ದಾರೆ. ಸೊ ಅವರು ನಂದಿನಿ ಲೇಔಟಲ್ಲಿ ಅವ್ರ ಮನೆ ಮಾಡ್ಕೊಂಡಿದ್ದಾರೆ. ಓಕೆ. ತಂದೆಯವ್ರ ಬಗ್ಗೆ ನನಗೆ ಗೊತ್ತಾಗಿದ್ದಂಥ ಮತ್ತೊಂದು ವಿಷಯಗಳು, ಬರಹಗಾರರು. ಹೌದು. ಪತ್ತೇದಾರಿ ಕಾದಂಬರಿಗಳನ್ನ ಕರೆಕ್ಟ್ ಬರಿತಾ ಇದ್ರು ಅಂತ. ಅವ್ರಿಗೆ ನಾಟಕ ಇದ್ದು ಎಲ್ಲ ತುಂಬಾ ಇಷ್ಟ, ಫಿಲ್ಮ್ ನಾಟಕ ಎಲ್ಲ. ಸೊ ಅವರು ಚಿಕ್ಕವರಿದ್ದಾಗಲೇ ನಾಟಕ ಆಡೋಕ್ಕೆ ಶುರು ಮಾಡಿಬಿಟ್ಟಿದ್ರು. ಸೊ ಯೂಸ್ ಟು ಟ್ರಾವೆಲ್ ವಿತ್ ಡ್ರಾಮಾ ಟ್ರೂಪ್ಸ್ ಆ್ಯಂಡ್ ಪರ್ಫಾರ್ಮ್. ಸೊ ಅದರಿಂದ ಅವ್ರಿಗೆ ಅದು ಇತ್ತು, ಹಿಂದ್ಗಡೆ ಅದು ಮಾಡಬೇಕು ಅಂತ. ಸೊ ಸ್ವಲ್ಪ ದಿವಸ ಆದಮೇಲೆ ಅವರು ಒಂದು 10 years ಅಲ್ಲಿ ಕಿರ್ಲೋಸ್ಕರಲ್ಲಿ ಕೆಲಸ ಬಿಟ್ಬಿಟ್ಟು ಅವರು ಬರೆಯೋಕ್ಕೆ ಶುರು ಮಾಡಿದ್ರು. ಕ್ಯಾಚಂದ್ರ ಚಂದ್ರಶೇಖರ್ ಅಂತ ಅವ್ರ ಹೆಸರು. ಪತ್ತೇದಾರಿ ಕಾದಂಬರಿಗಳು ಒಂದು 75-80 ಪತ್ತೇದಾರಿ ಕಾದಂಬರಿಗಳು. ನಾವು ನೇಮ್ ಸರ್ ಕೆಲವು ಯಾವ್ದಾರು ಹೇಳಬಹುದು? ನಾಟಕಗಳು ನನ್ಗೆ ಹೇಳ್ಬೋದು. ಕೈಕೊಟ್ಟ ಭೂಪ ಅಂತ ಒಂದಿದೆ. ಆಮೇಲೆ ಪತ್ತೇದಾರಿ ಕಾದಂಬರಿಗಳು ತುಂಬಾ ಇದೆ, ಒಂದು 75 to 80 ಇದೆ. ಸಿಗುತ್ತಾ ಸರ್? ಅದು ತುಂಬಾ ಕಷ್ಟ ಸರ್. ಒಂದು ಬ್ಯಾಚ್ ಆಫ್ ಇದು ಇಟ್ಕೊಂಡಿದ್ರು. ಅದು ಈ ಇಲಿ ಬಂದು ಇರುವೆ ಬಂದು ಎಲ್ಲ ಕಚ್ಚಾಕಿ ಒಂದು 10 years ಬ್ಯಾಕ್ ಎಲ್ಲ ಡಿಸ್ಪೋಸ್ ಮಾಡ್ಬಿಟ್ರು. ನನಗೆ ಪರ್ಸನಲಿ ಡಿಟೆಕ್ಟಿವ್ ನಾವೆಲ್ಸ್ ಓದಕ್ಕೆ ತುಂಬಾ ಇಷ್ಟ. ಕರೆಕ್ಟ್. ನಾನು ಓದ್ತಾ ಇದ್ದೆ ಅವಾಗ, ನಾನು ಚಿಕ್ಕವನಾಗಿದ್ದಾಗ. ಸೊ ಆಮೇಲಿಂದ ಅವರು ಈ ಹನಿಗವನ, ಜೋಕ್ಸು, ಇನ್ನೊಂದೇನೋ ಅಡಿಗೆ ಪುಸ್ತಕ ಅದರದ್ದೆಲ್ಲ ಬರೆಯೋದು. ಅದಕ್ಕೆ ಅವರು ನಾಮ ಇಟ್ಕೊಂಡಿದ್ದು ಇದು ಕಾವ್ಯನಾಮ ಕ್ಯಾಚ ಅಂತ ಇಟ್ಕೊಂಡಿದ್ರು. ಕ್ಯಾ ಫಾರ್ ಕ್ಯಾಚಂದ್ರ, ಚಾ ಇಂಗ್ಲಿಷಲ್ಲಿ. ಸೊ ಬೀಚಿ ಬರ್ತಾ ಇತ್ತಲ್ಲ, ಆ ಥರ ಕ್ಯಾ ಚಾ ಅಂತ ಒಂದು ಅವ್ರದ್ದು ಇಟ್ಕೊಂಡಿದ್ರು. ಸೊ ಅವರು ನಾಟಕ ಆಡೋರು. ಸೊ ನಾನು ರವೀಂದ್ರ ಕಲಾಕ್ಷೇತ್ರಕ್ಕೆ ಹೋದಾಗ ಅವರು ನಾಟಕ ಆಡಿರೋದೆಲ್ಲ ನೋಡಿದ್ದೀನಿ ನಾನು. ಸೊ ಅವ್ರ ಪರ್ಫಾರ್ಮೆನ್ಸ್ ಎಲ್ಲ ನಾನು ನೋಡ್ತಾ ಇದ್ದೆ. ಸೊ ಅದರಿಂದ ನಮಗೂ ಒಂದು ಸ್ವಲ್ಪ ಈ ಆರ್ಟು, ಕಲೆ ಮೇಲೆ ಒಂದು ಸ್ವಲ್ಪ ಎಲ್ಲೋ ಒಂದು ಅಫಿನಿಟಿ ಇತ್ತು ಅಂತ. ಅಮ್ಮ ಹೌಸ್ ವೈಫ್. ಅವರು ಇಲ್ಲಿ ಬಂದು ಸೆಟ್ಲ್ ಆದಮೇಲೆ ಸೊ ಶಿ ವಾಸ್ ಟೇಕಿಂಗ್ ಕೇರ್ ಆಫ್ ದ ಫ್ಯಾಮಿಲಿ. ಸೊ ಬೇಸಿಕಲಿ ಹೌಸ್ ವೈಫ್. ಓಕೆ. ಅಕಾಡೆಮಿಕ್ಸ್ನೆಲ್ಲ ರವೀಂದ್ರ ಅವ್ರು ಹೇಗಿದ್ರಿ? ಓಕೆ, ನಾನು ರ್ಯಾಂಕ್ ಹೋಲ್ಡರ್. ಸೊ ನಮ್ಮ ಸ್ಕೂಲಲ್ಲಿ ನಾನು ಫಸ್ಟ್ ರ್ಯಾಂಕ್ ಬರ್ತಾ ಇದ್ದೆ ಯೂಶಲಿ. ಸೊ 7th 8th ತನಕ ನಾನೇ ಫಸ್ಟ್ ರ್ಯಾಂಕ್ ಬರ್ತಾ ಇದ್ದೆ. ಆಮೇಲೆ ಸ್ವಲ್ಪ ಕಾಂಪಿಟೇಷನ್ ಎಲ್ಲ ಶುರು ಆಯಿತು. ಏನೇನೋ ನಾನು ಫಸ್ಟ್ ಬರಬೇಕು, ಇನ್ನೊಬ್ಬ ಫಸ್ಟ್ ಬರ್ತಾ ಇದ್ದ. ಸೊ ಆ ಥರ ಎಲ್ಲ ನಡೀತಾ ಇದ್ದು. ನಿಮ್ಮನ್ನು ನೋಡ್ತಾ ಇದ್ರೆ ನಾನು ನೋಡ್ತಾನೆ ಇದ್ದೀನಿ, ಹಾಗೇ ಇದ್ದೀರಾ ಸರ್ ನೀವು. ಅದೇ ನಗು, ಅದೇ ಮುಗ್ಧತೆ. ಸೊ
ಮೆಚುರಿಟಿ ಇದೆ, ಬಟ್ ಆ ಮನಸ್ಸು ಇನ್ನೂ ಅದೇ ಮುಗ್ಧತೆ ಇದೆ, ಅದೇ ನಗು ಇದೆ. ನಮ್ಗೆ ಅದೇ ಹೊಸ ಜೀವನ ರವೀಂದ್ರನೇ ನಮಗೆ ಅದು ಖುಷಿ ಆಗುತ್ತೆ ನೀವು ಹಂಗೆ ಹೇಳಿದ್ರೆ ನಮಗೆ. ನಿಜ, ನಾನು ನಿಮ್ಮ ಮುಖಸ್ಥಿತಿಗೆ ಹೇಳ್ತಾ ಇಲ್ಲ, ದಿಸ್ ಅ ಫ್ಯಾಕ್ಟ್ ವಾಟ್ ಐ ಆಮ್ ಟೆಲ್ಲಿಂಗ್. ಥ್ಯಾಂಕ್ ಯು. ಎಸ್ ರವೀಂದ್ರ ಸರ್, ಅಣ್ಣ ತಂಗಿ ಬಾಂಧವ್ಯ, ನೀವು ನಿಮ್ಮ ಸಿಸ್ಟರ್ ರಜನಿ ಅವರು ಹೇಗಿದ್ರಿ? ಪೊಸೆಸಿವ್ ಬ್ರದರ್ ಆಗಿದ್ರಾ, ತರಲೆ ಬ್ರದರ್ ಆಗಿದ್ರಾ? ನಮ್ಮಿಬ್ರದ್ದು ಒಂದು ಸ್ವಲ್ಪ ತರಲೆ ಜಗಳ ನಡೀತಾ ಇತ್ತು ಅವಾಗ. 1 year ಯಂಗರ್ ಆದ್ರಿಂದ ಸೊ ನಮ್ಮ ಫ್ರೆಂಡ್ಸು ಮಂಜು ಇರ್ಬೋದು, ಇನ್ನು ಹರ್ಷ ಅಂತ ಇನ್ನೊಬ್ಬ ಇದ್ದ, ಪ್ರಶಾಂತ್ ಅಂತ ಇನ್ನೊಬ್ಬ ಇದ್ದ. ನನ್ನ ಫ್ರೆಂಡ್ಸ್ ಯಾರು ಇದ್ದು ಎಲ್ಲರಿಗೂ ಅವ್ರಿಗೂ ಫ್ರೆಂಡ್ಸು. ಸೊ ಸೇಮ್ ಸ್ಕೂಲ್ ಅಲ್ವಾ, ಸೊ ನಮ್ಮ ಜೊತೆ ಆಟ ಆಡೋಕ್ಕೆ ಅವಳು ಬರೋಳು. ಸೊ ಅವಳನ್ನ ವಿಕೆಟ್ ಕೀಪರ್ ಮಾಡ್ಬಿಡ್ತಾ ಇದ್ವಿ ನಾವು. ಕ್ರಿಕೆಟ್ ಆಡ್ಬೇಕಾದ್ರೆ ವಿಕೆಟ್ ಕೀಪರ್. ಏನಕ್ಕೆ ಅಂದ್ರೆ ಉದ್ಲಂಗ ಹಾಕೊಂಡಿದ್ರೆ ಬಾಲ್ ತಡೆಯೋದು ಈಸಿ, ಓಡೋದಕ್ಕಾಗೋದಿಲ್ಲ ಅಂತ. ಸೊ ಅವಳನ್ನ ವಿಕೆಟ್ ಕೀಪರ್ ಮಾಡ್ಬಿಡ್ತಾ ಇದ್ವಿ. ಸೊ ಎನಿಥಿಂಗ್ ದಟ್ ವಿ ಯೂಸ್ ಟು ಡೂ, ಅಲ್ಲಿ ಐಸ್ ಕ್ರೀಮ್ ತಗೋಬಾ, ಮರ ಹತ್ತಿ ಸಿಬೆಹಣ್ಣು ಕೀಳೋ, ಅಲ್ಲೆಲ್ಲೋ ಟ್ರೆಕ್ಕಿಂಗ್ ಹೋಗು, ಎಲ್ಲದಕ್ಕೂ ಶಿ ಯೂಸ್ ಟು ಬಿ ಪಾರ್ಟ್ ಆಫ್ ಅವರ್ ಗ್ರೂಪ್. ಪಾರ್ಟ್ನರ್ ಇನ್ ಕ್ರೈಮ್ ಅಂತಾನೆ ಹೇಳ್ಬೋದು. ಎಸ್, ಸೋ ಸ್ವೀಟ್. ಶಾರದಾ ವಿದ್ಯಾನಿಕೇತನ್ ದಿಸಗಳ ಬಗ್ಗೆ ನಾವು ಮಾತಾಡೋದಾದ್ರೆ, ಅದು ಅಂದ್ರೆ ಯಾವುದೇ ಒಬ್ಬ ವಿದ್ಯಾರ್ಥಿಗಾಗ್ಲಿ, ಯಾವುದೇ ಒಬ್ಬ ಸ್ಟೂಡೆಂಟ್ಗಾಗ್ಲಿ ಈ ಕಲ್ಚರ್ನ, ಕಲೆನ ಪ್ರಮೋಟ್ ಮಾಡೋಕೆ ಅದೇ ನಮಗೆ ಫಸ್ಟ್ ಸ್ಟೇಜ್. ಅದೇನೋ ಸರಿ, ಒಂದು ಮೊದಲನೇ ವೇದಿಕೆ ಸರ್. ಅಲ್ಲಿ ಯಾವ ರೀತಿ ಇರ್ತಿದ್ರಿ ಏನಾದ್ರು ಕಲ್ಚರಲ್ ಆಕ್ಟಿವಿಟೀಸ್ ಅಲ್ಲಿ? ಶ್ಯೂರ್, ನಾನು ಆಲ್ಮೋಸ್ಟ್ ಎಲ್ಲದರಲ್ಲೂ ಮಾಡ್ತಾ ಇದ್ದೆ. ಡಿಬೇಟ್ ಇಂದ ಹಿಡಿದು ಅಥವಾ ಏನೋ ಒಂದು ಸ್ಪೀಚ್ ಕೊಡೋದು, ಇಂಡಿಪೆಂಡೆನ್ಸ್ ಡೇ ಸ್ಪೀಚ್, ರಿಪಬ್ಲಿಕ್ ಡೇ ಸ್ಪೀಚ್ ಎಲ್ಲ ನಾನೇ ಬರ್ಕೊಂಡೋಗಿ ನಮ್ಮ ಮಿಸ್ ಹತ್ರ, ನಮ್ಮ ಮೇಡಮ್ಗಳ ಹತ್ರ ವೆರಿಫೈ ಮಾಡಿಸ್ಕೊಂಡು, ರಿವ್ಯೂ ಮಾಡಿಸ್ಕೊಂಡು ಐ ಯೂಸ್ ಟು ಸ್ಪೀಕ್ ಆನ್ ದೋಸ್ ಸಬ್ಜೆಕ್ಟ್ಸ್. ಅಪಾರ್ಟ್ ಫ್ರಮ್ ದ್ಯಾಟ್ ನನಗೆ ಈ ಕಲ್ಚರಲ್ ಆ್ಯಕ್ಟಿವಿಟಿ ಆಗ್ತಾಯಿತ್ತಲ್ಲ, ಈ ಮೋನೋ ಆ್ಯಕ್ಟಿಂಗ್ ಇರ್ಬೋದು ಅಥವಾ ಫ್ಯಾನ್ಸಿ ಡ್ರೆಸ್ ಕಾಂಪಿಟಿಷನ್ ಇರ್ಬೋದು, ಏನೋ ಒಂದು ಡ್ರಾಮಾ ಮಾಡಿರ್ಬೋದು. ಐ ಯೂಸ್ ಟು ಬಿ ಇನ್ವಾಲ್ವ್ಡ್ ಇನ್ ಆಲ್ ಆಫ್ ದೋಸ್. ನನಗೆ ಹೇಳ್ಕೋಬಾರ್ದು, ಬಟ್ ಐ ಯೂಸ್ ಟು ಗೆಟ್ ಫಸ್ಟ್ ಪ್ರೈಸ್ ಇನ್ ಆಲ್ ದ ಥಿಂಗ್ಸ್ ಐ ಪಾರ್ಟಿಸಿಪೇಟ್. ಹೇಳ್ಕೋಬೇಕು ಸರ್, ಯಾಕಂದ್ರೆ ಇದನ್ನ ಹೇಳಕ್ ನೀವೇ ಹೇಳ್ಬೇಕು, ನಾವು ಬೇರೆ ಯಾರಿಲ್ವಲ್ಲ ಹೇಳೋದಕ್ಕೆ. ಅಂಡ್ ಮೋನೋ ಆಕ್ಟಿಂಗ್ ಯಾವ್ದಾದ್ರು ಇದೆಯಾ ಮೈಂಡಲ್ಲಿ, ಮೆಮೊರಿನಲ್ಲಿ ಏನಾದ್ರು ಸಮಥಿಂಗ್ ಏನಾದ್ರು ಜ್ಞಾಪಕ ಇದೆಯಾ? ಐ ಡೋಂಟ್ ನೋ, ಬಟ್ ನಮ್ಮ ತಂದೆದೇ ಕೆಲವು ನಾಟಕಗಳದ ಪ್ರಸಂಗಗಳನ್ನ, ಸೊ ಈ 2 ಕ್ಯಾರೆಕ್ಟರ್ ಇರ್ತಾ ಇದ್ದಾಗ ನಾನೇ ಈ ಕಡೆ ಬಂದು ನಿಂತ್ಕೊಂಡು ಹೇಳೋದು, ಆ ಕಡೆ ಬಂದು ನಿಂತ್ಕೊಂಡು ಹೇಳೋದು. ಸೊ ಆ ಥರ ಈ ಯೂಸ್ ಟು ಟೀಚ್ ಮೀ ಆಲ್ಸೋ, ಆ್ಯಂಡ್ ಅದರಿಂದ ನನಗೆ ಕಲಿತು, ನನಗೆ ಅದರಿಂದನೇ ಕೆಲವು ಸಲ ಡ್ರಾಮಾನೂ ಮಾಡ್ತಾಯಿದ್ದೆ. ಸೊ ಐ ಯೂಸ್ ಟು ಟೇಕ್ ಒನ್ ಪಾರ್ಟ್ ಆಫ್ ದ ಒನ್ ಸೀನ್ ಆರ್ ಸಮಥಿಂಗ್, ಅದನ್ನು ತೊಗೊಂಡು ನಾನೇ ಡೈರೆಕ್ಟ್ ಮಾಡ್ತೀನಿ. ಸೊ ನೀವೆಲ್ಲ ಬನ್ನಿ ಅಂತ ನಮ್ಮ ಫ್ರೆಂಡ್ಸ್ನೆಲ್ಲ ಕರೆದು ಡ್ರಾಮಾ ಡೈರೆಕ್ಟ್ ಮಾಡ್ತಾಯಿದ್ದೆ. ಕೆಲವು ಸಲ ಮಂಜುನು ಬರೋನು, ಅವ್ನು ಶೂಟಿಂಗ್ ಇರಲಿಲ್ಲ ಅಂದರೆ ನಾನು ಬರ್ತೀನೋ ನಿಮ್ಮ ಡ್ರಾಮಾದಲ್ಲಿ ಅಂತ. ಸೊ ಎಲ್ಲ ಸೇರಿಕೊಂಡು ಒಂದು ಆ್ಯನ್ಯುವಲ್ ಡೇ ಸೆಲೆಬ್ರೇಷನ್ ಆದಾಗ ಸ್ಟೇಜ್ ಮೇಲೆ ಆ್ಯಕ್ಟಿಂಗ್ ಮಾಡ್ತಾಯಿದ್ದೆ. ಅಂದರೆ ಜೀನ್ಸ್ ನಿಮ್ಮ ಬರವಣಿಗೆ ಅನ್ನೋದು ತಂದೆಯಿಂದ ಹಾಗೆ DNA ಬಂದಿದೆ. ಎಸ್, ಇಲ್ಲಿ ನಾನು ಮಾತಾಡಲೇಬೇಕಾಗಿರೋ ಇನ್ನೊಂದು ವಿಚಾರ ಏನಂದರೆ, ಎಲ್ರಿಗೂ ಸ್ನೇಹಿತರೆ, ಮಂಜು ಅವರು ಸ್ನೇಹಿತರು ಪಟ್ಟಿ ಸಿನಿಮಾ ಬಂದ ಮೇಲೆ ಕೆಲವ್ರದ್ದಿದೆ, ಸೀರಿಯಲಿಗೆ ಬಂದ ಮೇಲೆ ಕೆಲವ್ರದ್ದಿದೆ, ಅವರ ಬೇರೆ ಪ್ರೊಫೆಷನ್ಗೆ ಹೋದಾಗ ಒಂದಿದೆ. ಆದರೆ ಏನೂ ಆಗದೆ ಇದ್ದಾಗ, ಅಂದರೆ ಅವರು ಸಿನಿಮಾ ನಟ ಆಗಕ್ಕೆ ಮುಂಚೆಯಿಂದನೇ ಕರೆಕ್ಟ್ ರವೀಂದ್ರ ಅವರು, ಮಂಜು ಅವರು ಕುಚಿಕ್ಕು ನಿಜವಾದ ಚಡ್ಡಿ ದೋಸ್ತುಗಳು ಈ ಕುಚಿಕ್ಕುಗಳು. UKG-ಇಂದ ಶಾರದಾ ವಿದ್ಯಾನಿಕೇತನಲ್ಲೇ ನಾವು ಫ್ರೆಂಡ್ಸು. ಓಕೆ, ಎನಿವೇ ಎಷ್ಟು ಗೋ ಥ್ರೂ ಮಲ್ಲೇಶ್ವರಮಲ್ಲಿ ಅವ್ನು ಸ್ಕೂಲ್ಗೆ ಹೋಗ್ಬೇಕಾರೆ. ಸೊ ಅವ್ನು ಡೈರೆಕ್ಟಾಗಿ ಸ್ಕೂಲ್ಗೆ ಹೋಗ್ತಾ ಇಲ್ಲ, ನಮ್ಮ ಮನೆಗೆ ಬರೋನು ಫಸ್ಟು. ಇಬ್ಬರು ನನ್ನ ತಂಗಿನೂ ಸೇರಿಸಿ 3 ಜನನೂ ಸ್ಕೂಲ್ಗೆ ಹೋಗ್ತಾ ಇದ್ವಿ. ವಾಪಸ್ ಬರ್ತಾ ನಮ್ಮನ್ನ ಡ್ರಾಪ್ ಮಾಡಿಬಿಟ್ಟು ಅವನು ಮನೆಗೆ ಹೋಗೋನು. ಇನ್ನೊಂದು ವಿಷಯ ಗೊತ್ತಾಗಿದೆ ಏನಂತಂದರೆ, ಏನು ಸಿಕ್ಕಾಬಿಟ್ಟೆ ಎಲ್ಲ ನಡ್ಕೊಂಡು ರೈಲ್ವೆ ಟ್ರ್ಯಾಕಿಗೆಲ್ಲ ನೀವು ಮಂಜು ಅವರೆಲ್ಲ ಹೋಗ್ತಿದ್ದಂತೆ. ಏನು ಸರ್ ಅದು ಸಾಹಸಗಳು, ರವೀಂದ್ರ ಹಾಗೂ ಮಂಜು ಅವರ ಸಾಹಸಗಳು? ಸರ್ ಅದೊಂದು ತುಂಬ ಟ್ರಾಮಟೈಸಿಂಗ್ ಟೈಮ್ಗಳೇ ಅಂತ ಹೇಳ್ಬೋದು. ನಾವು ದಿನಾಗಲೂ ಸ್ಕೂಲ್ಗೆ ನಡ್ಕೊಂಡೇ ಹೋಗ್ತಾ ಇದ್ದಿದ್ದು. ಓಕೆ, ನಾನು, ಮಂಜು, ನನ್ನ ತಂಗಿ. ಸೊ ಅವನು ಮಲ್ಲೇಶ್ವರಮಿಂದ ಯಶವಂತಪುರದಿಂದ ನಮ್ಮ ಮನೆಗೆ ಬರೋನು. ನಮ್ಮ ಮನೆಯಿಂದ ಒಂದು 2 kilometers, ಹಾರ್ಡ್ಲಿ 2 kilometers. ಈವನ್ ದೋ ದೇರ್ ವಾಸ್ ಅ ರೋಡ್, ಬಸ್ ಇದೆ ನಮ್ಮ ಸ್ಕೂಲ್ಗೆ, ಅದು ನಾವು ರೈಲ್ವೆ ಟ್ರ್ಯಾಕ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ವಿ. ಪ್ರತಿದಿನ ಅದೇ ಮಾಡ್ತಾ ಇದ್ದಿದ್ದು. 2 ಟ್ರ್ಯಾಕ್ ಇರುತ್ತೆ. ಸೊ ಕೆಲವು ಸಲ ಒಂದು ಟ್ರ್ಯಾಕ್ ಮೇಲೆ ಟ್ರೈನ್ ಬಂದ್ಬಿಟ್ಟಾಗ ಪಕ್ಕ ಟ್ರ್ಯಾಕಲ್ಲಿ ನಡ್ಕೊಂಡು ಹೋಗ್ತಾ ಇರ್ತೀವಿ. ಸೊ ಒಂದೊಂದ್ಸಲಿ ನಮ್ಮ ಅದೃಷ್ಟಕ್ಕೆ 2 ಟ್ರ್ಯಾಕ್ ಮೇಲೆ ಒಂದೇ ಸಲ ಟ್ರೈನ್ ಬಂದ್ಬಿಡ್ತು. ಆವಾಗ ನಾವು ಪ್ರಾಣ ಭಯದಿಂದ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಮಧ್ಯ 2 ಟ್ರ್ಯಾಕ್ ಮಧ್ಯ ಜಾಗ ಇರುತ್ತಲ್ಲ, ಸೊ ಹಾರ್ಡ್ಲಿ ಸಮ್ 1.5 feet ಇತ್ತು. ಅಷ್ಟರಲ್ಲೇ ನಾವು 3 ಜನನು ಅಲ್ಲೇ ಕೂತ್ಕೊಂಡು ನಮ್ಮ ಜೀವ ಉಳಿಸ್ಕೊಂಡ್ವಿ. ಮನೇಲಿ ಗೊತ್ತಾ? ಇಲ್ಲ, ಗೊತ್ತಿಲ್ಲ, ಇವಾಗ ಗೊತ್ತಾಗತ್ತಾಗಿದೆ. ಹೌದು. ಎಸ್, ಹಾಗೇನು ನಂದಿನಿ ಲೇಔಟ್, ಮಹಾಲಕ್ಷ್ಮಿ ಲೇಔಟ್ ಅಲ್ಲಿರೋ ನಮ್ಮ ಆಂಜನೇಯ ಸ್ವಾಮಿ ಟೆಂಪಲ್ಗೆಲ್ಲ ನಡ್ಕೊಂಡು ಹೋಗ್ತಾ ಇದ್ರಂತೆ. ತುಂಬಾ ನಡೀತಿದ್ವಿ, ಟ್ರೆಕ್ಕಿಂಗ್ ತರ ಹೋಗ್ಬಿಡ್ತಾ ಇದ್ವಿ. ಸೊ ಬೆಳಗ್ಗೆ ಎದ್ದು ಹೋಗ್ಬಿಡ್ತಾ ಇದ್ವಿ. ಈಗ ಅಲ್ಲಿ ದೇವಸ್ಥಾನಗಳೆಲ್ಲ ಪ್ರಸಾದ ಸಿಗುತ್ತೆ. ಸೊ ನಮ್ಮನೆಯಿಂದ ಮಹಾಲಕ್ಷ್ಮಿ ಲೇಔಟ್ ಆಂಜನೇಯ ದೇವಸ್ಥಾನಕ್ಕೆ ಒಂದು 3-4 kilometers ಇರ್ತಾಯಿತ್ತು. ಸೊ ನಾನು, ಮಂಜು, ನಮ್ಮ ಫ್ರೆಂಡ್ಸು, ನನ್ನ ತಂಗಿ ಎಲ್ಲ ಹೋಗ್ತಾಯಿದ್ವಿ. ತಿಂಡಿ ಟೈಮ್ಗೆ ಹೋಗ್ತಾಯಿದ್ವಿ, ಅಲ್ಲಿ ಪ್ರಸಾದ ತಿಂದ್ಕೊಂಡು ವಾಪಸ್ ಬರ್ತಾಯಿದ್ವಿ. ಸೊ ಇದು ನಮ್ಮದು ನಡೀತಾ ಇತ್ತು, ಒಂದು ರಿಚುವಲ್ ಅಂತಲೇ ಹೇಳ್ಬೋದು, ರೊಟೀನ್. ಅವ್ರ ಹತ್ರ ಅದನ್ನ ಕೇಳೋಕ್ಕೆ ಸರಿ ಹೋಗುವಂಥ ಪ್ರಶ್ನೆ ಅಲ್ಲ, ಆದರೆ ಅವ್ರ ಫ್ರೆಂಡ್ ಆಗಿರೋದ್ರಿಂದ ನಾನು ನಿಮ್ಗೆ ಆ ಪ್ರಶ್ನೆ ಕೇಳೋದಕ್ಕೆ. ಕೇಳಿ.
ಮಂಜು ಅವರು ಒಂದು ಸೆಲೆಬ್ರಿಟಿ ಆದಮೇಲೆ ಅಥವಾ ಒಂದು ಕಲಾವಿದರಾಗಿ ಅವರು ಗುರುತಿಸ್ಕೊಂಡ್ಮೇಲೆ ವೆರಿ ವೆರಿ ಪಾಪ್ಯುಲರ್. ಮಂಜು ಅಂತಂದರೆ ಇಟ್ಸ್ ಎ ವೆರಿ ಬಿಗ್ ಬ್ರ್ಯಾಂಡ್. ಸೊ ಈ ಕಡೆಯಿಂದ ಮಂಜು ವರ್ಷನ್ ಬೇರೆ, ಈ ಕಡೆಯಿಂದ ನೀವು ಅವ್ರ ಫ್ರೆಂಡು ಮಂಜು ಫ್ರೆಂಡ್ ಅನ್ನೋದು ನಿಮಗೆ ಎಷ್ಟು ಫೇಮ್ ಇತ್ತು, ಅಥವಾ ಮಂಜು ಇಷ್ಟು ದೊಡ್ಡ ಕಲಾವಿದರು ಅನ್ನೋದು ಎಷ್ಟು ಪ್ರಚಲಿತ ಆಗಿತ್ತು ಸುತ್ತಮುತ್ತ ನಿಮ್ಮ ಸ್ನೇಹಿತರ ವಾತಾವರಣದಲ್ಲಿ, ಶಾಲೆಯಲ್ಲಿ, ಈ ಥರದ್ದೆಲ್ಲ ಅನ್ನೋದು? ತುಂಬ ಎಲ್ಲರಿಗೂ ಗೊತ್ತಿತ್ತು, ಎಸ್ಪೆಷಲಿ ಮಲ್ಗುಡಿ ಡೇಸ್ ಎಲ್ಲ ಬಂದಾದ್ಮೇಲೆ. ಆಮೇಲೆ ರವಿಚಂದ್ರನ್ ಅವ್ರ ಜೊತೆ ಮೂವಿ ಆ್ಯಕ್ಟ್ ಮಾಡಿದ್ಮೇಲೆ, ಅಥವಾ ಈ ಅಮಿತಾಬ್ ಬಚ್ಚನ್ ಅವ್ರ ಜೊತೆ ಅಗ್ನಿಪಥ್ ಎಲ್ಲ ಶುರು ಮಾಡಿದ್ಮೇಲೆ ಈ ವಾಸ್ ವೆರಿ ಪಾಪ್ಯುಲರ್. ಸೊ ಟೀಚರ್ಸ್ಗೆಲ್ಲ ಅವನು ಬಂದರೆ ಅವ್ರು ಕಾಯ್ತಾ ಇರೋರು, ಅವ್ನು ಬಂದರೆ ಅವನ್ನ ಮಾತಾಡಿಸ್ಬೇಕು, ಅವನ ಹತ್ರ ಏನೋ ಒಂದು ಕೇಳಬೇಕು, ಆ ಥರ ಎಲ್ಲ ಇರೋದು. ಬಟ್ ನಾವು ಸೈಡಲ್ಲಿ ವಿ ಯೂಸ್ ಟು ಎಸ್ಕೇಪ್. ಸೊ ಯಾರ ಕಣ್ಗೂ ಕಾಣಿಸ್ತಾ ಇರೋಂಗೆ ವಿ ಯೂಸ್ ಟು ಡೂ ಅವರ್ ಒಂದು ಸ್ಟಫ್ ಆ್ಯಂಡ್ ಎಲ್ಲೋ ಹೋಟೆಲ್ಗೆ ಹೋಗ್ತಾ ಇದ್ವಿ, ಏನೋ ಆಟ ಆಡ್ಕೊಳ್ತಾ ಇದ್ವಿ. ಸೊ ಈ ವಾಸ್ ಆಲ್ಸೋ ವೆರಿ ಪಾಪ್ಯುಲರ್ ಇನ್ ದ ಸ್ಕೂಲ್, ಬಟ್ ಅಟ್ ದ ಸೇಮ್ ಟೈಮ್ ಈ ವಾಸ್ ವೆರಿ ಡೌನ್ ಟು ಅರ್ತ್. ಆ್ಯಂಡ್ ನಮ್ಮ ಜೊತೆ ನಮ್ಮ ಫ್ರೆಂಡ್ಸು ನಾವೇನು ಮಾಡ್ತಾ ಇದ್ವೋ ಅದೇ ಕೆಲಸ. ನನಗೆ ಮಂಜು ಸರ್ ಜೊತೆ ಇಂಟರ್ವ್ಯೂ ಮಾಡ್ತಾ ಅವರು ಒಂದು ವಿಷಯ ಇನ್ಸಿಡೆಂಟ್ ಶೇರ್ ಮಾಡಿದರು. ಒಂದ್ಸತಿ ಶಂಕರ್ನಾಗ್ ಬಂದ್ಬಿಟ್ಟಿದ್ರು ನಮಗೆ ಸ್ಕೂಲ್ಗೆ. ಶಂಕರ್ನಾಗ್ ಬಂದ್ಬಿಟ್ಟು ನನ್ನನ್ನು ಆಚೆ ಕರ್ಕೊಂಡು ಹೋಗ್ಬಿಟ್ಟು ಇದು ಮಾಡೋದು. ನೀವೇನಾದ್ರು ಇದ್ರ ಆ ಟೈಮ್ನಲ್ಲಿ? ನನಗೆ ಇದ್ದೇ ಅನ್ಸುತ್ತೆ, ಬಟ್ ನನ್ಗೆ ಈಚೆ ಹೋದ್ಮೇಲೆ ಏನಾಯ್ತು ಅಂತ ಗೊತ್ತಿಲ್ಲ. ಬಟ್ ಐ ರಿಮೆಂಬರ್ ದಿಸ್ ಇನ್ಸಿಡೆಂಟ್. ನೋಡಿದ್ರಿ ನೀವು ಅಲ್ಲಿ ಶಂಕರ್ನಾಗ್ ಬಂದಿದ್ದನ್ನ? ಇನ್ಫ್ಯಾಕ್ಟ್ ನಾನು ಮಂಜು ಜೊತೆ ಕೆಲವು ಶೂಟಿಂಗ್ ನೋಡೋದಕ್ಕೆ ಹೋಗ್ತಾ ಇದ್ದೆ. ಓಕೆ. ಸೊ ನೈಟ್ ಶೂಟಿಂಗ್ ಆಗಿರ್ಬೋದು, ಅಥವಾ ಯಾವುದೋ ಸಾಂಗ್ ಶೂಟಿಂಗ್ ಆಗ್ತಾ ಇದೆ ಅಂತಾರೆ. ಸೊ ನಮಗೆ ಬೇರೆ ಏನೂ ಕೆಲಸ ಇಲ್ಲ ಅಂದರೆ, ಬಾರೋ ನನ್ನ ಚೆನ್ನಾಗಿರುತ್ತೆ ಒಂದು ದಿವಸ ಶೂಟಿಂಗ್ ಬಾ ಅಂತ ಕರ್ಕೊಂಡು ಹೋಗೋನು. ಸೊ ಐ ಯೂಸ್ ಟು ವಾಚ್ ಶಂಕರ್ನಾಗಲಿ ಅಥವಾ ರವಿಚಂದ್ರನ್ ಅವ್ರ ಜೊತೆ ಕೆಲವು ಮೂವೀಸ್ ಅವ್ರು ಮಾಡ್ತಾ ಇದ್ದಾಗ ಐ ಯೂಸ್ ಟು ಬಿ ದೇರ್ ಆಸ್ ಎ ಜಸ್ಟ್ ಎ ಫ್ರೆಂಡ್. ಶೂಟ್ ಚಾಟ್ ನಡೆದ್ಮೇಲೆ ಇಲ್ಲಿ ವಾಪಸ್ ಬರೋನು, ನಾವು ಮಾಮೂಲಿ ಏನೋ ಆಟ ಆಡ್ಕೊಂಡು. ಎನಿ ಮೆಮೊರಿ ಸರ್ ಆ ದಿವಸಗಳದ್ದು ಏನಾದರೂ ಮೆಮೊರಿ, ಯಾವ್ದಾದ್ರು ಶೂಟಿಂಗ್ ನೋಡಿರೋದು? ನಾನು ಸಾಂಗ್ಲಿಯಾನ ಮೂವಿ ಶೂಟಿಂಗ್ ಮಾಡಕ್ಕೆ ಹೋಗಿದ್ದೆ, ನೈಟ್ ಶೂಟಿಂಗ್ ಒಂದಿತ್ತು. ಒಂದ್ಸಲಿ ಲಾಟ್ರಿ ಮಾಡ್ತಾ ಇದ್ದೆ, ಒಂದ್ಸಲಿ ಹಾಲ್ ಮಾಡ್ತಾ ಇದ್ದೆ, ಒಂದ್ಸಲಿ ಹಿಂಗೆ ಏನೇನೋ ಮಾರಿ ಕೊನೆಯಲ್ಲಿ ತಲೆ ಕೆಟ್ಟೋಗಿದೆ ಗುರು ನನಗೆ, ನಾನು ಯಾವ ಕೆಲಸನೂ ಮಾಡಲ್ಲ ಅಂತ ಕಾವಿ ಹಾಕ್ಕೊಂಡು ಹೊಟ್ಟೋಗ್ತೀನಿ. ಸೊ ದಟ್ ಪೀಪಲ್ ವಾಚ್ಡ್ ಇಟ್ ಆ್ಯಂಡ್ ದೇ ಲವ್ಡ್ ದಟ್ ಕ್ಯಾರೆಕ್ಟರ್.